ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿದ್ಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬಹುದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದ್ರು ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಹಲೋ ಸರ್ ನಮಸ್ಕಾರ, ಹೇಳಿ ಸರ್. ನಮಸ್ತೆ, ಹೇಳಿ ಸರ್. ಯಾವ್ದು ಗಾಡಿ ಕಳಿಸಿದ್ರಲ್ಲ? ಸರ್ ಜೆನ್ ಎಸ್ಟಿಲ್. ಜೆನ್ ಎಸ್ಟಿಲೋ? ಹೌದು ಸರ್. ಓಕೆ, ಯಾವ್ದು ಮಾಡಲಿ ಸರ್ ಅದು? 2008 ಸರ್. 2008. ಓನರ್ ಎಷ್ಟಾಗಿದೆ ಸರ್? ಸರ್ ಥರ್ಡ್ ಓನರ್ ಆಗಿದ್ದಾರೆ. ಎಷ್ಟು ಹೊಡಿದೆ ಗಾಡಿ? ಸರ್ ಇವಾಗ ನಿಮ್ಗೇನು 78,808 ಕಿಲೋಮೀಟರ್ನ ಆಗಿದೆ. ಅಲ್ಲಿವರೆಗೂ ಸ್ಟಿಲ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ ಸರ್. ಇವತ್ತವರೆಗೂ ಸರ್ವಿಸ್ ಹಿಸ್ಟ್ರಿ ಶೋರೂಮಲ್ಲೇ ಮಾಡಿಸ್ತಾ ಇದ್ದೀವಿ. ಓಕೆ, ಫುಲ್ ಶೋರೂಮ್ ಹಿಸ್ಟ್ರಿ? ಸರ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಓಕೆ ಓಕೆ. ಈಗ ಗಾಡಿ ಸರ್ ಟೈರು ಮುಂದೆಗಡೆ 85% ಇದೆ. ಬ್ಯಾಕಲ್ಲಿ ಒಂದು 70% ಇದೆ ಸರ್. ಓಕೆ, ಡಾಕ್ಯುಮೆಂಟ್ಸು ಎಲ್ಲ ಮಟ್ಟಿದೆ ಸರ್? ಸರ್ FC ಬಂದು 2028 ವರೆಗೂ ಇದೆ. ಇನ್ಸೂರೆನ್ಸ್ ಬಂದು ಜೂನ್ವರೆಗಿದೆ, ಜುಲೈವರೆಗಿದೆ. ಓಕೆ, ಇನ್ಸೂರೆನ್ಸು ಜೂನ್ವರೆಗಿದೆ. ಹಾಂ ಸರ್, ನಾನು ಅದನ್ನ ನೋಡ್ಬೇಕು ಸರ್. ಜುಲೈ ಅಂತ ಗೊತ್ತಾಗ್ತಾ ಇಲ್ಲ. ಅದು ಗಾಡಿ ನನ್ನ ಮನೆಯಿಂದ ಮುಂದೆಗಡೆ ಪಾರ್ಕ್ ಮಾಡ್ಬೋದು, ನಾವು ಗಾಡಿ ಮನೆ ಒಳಗೆ ಇದ್ದೀವಿ. ಅದು ಬೇಕು ಅಂದರೆ ಬಂದವ್ರಿಗೆ ಅದು ಕ್ಲಿಯರೆನ್ಸ್, ಅವ್ರು ಯಾರು ಫೋನ್ ಹಾಕೋದು ಅದು ಕ್ಲಿಯರೆನ್ಸ್ ಕೊಡ್ತೀನಿ. ಫಸ್ಟ್ ಒನ್. ಇನ್ನೊಂದು ಅಂತ ಹೇಳಿದ್ರೆ ಸರ್, ಗಾಡೀಲಿ ಇವತ್ತರೆಗೂ ಶೋರೂಮ್ ಕಂಡೀಷನ್, ಶೋರೂಮ್ ಹಿಸ್ಟ್ರಿ, ಶೋರೂಮ್ ಇದೆ ಮೇಂಟೆನೆನ್ಸ್. ಓಕೆ ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ ಸರ್? ಒರಿಜಿನಲ್ ಯಾವುದು ಗಾಡಿ ಟಚ್ ಆಗಿದ್ರೆ ನಾವು ಮಾಡ್ತಿಲ್ಲ ಸರ್. ಕಂಪ್ನಿ ಪೇಂಟಿಂಗಲ್ಲೇ ಗಾಡಿ ಹಂಗೆ ಇದೆ. ಓಕೆ, ಏನಾದ್ರು ಟಿಂಕರಿಂಗ್ ಕೆಲಸ? ಸರ್ ಇದೆ, ನಾನು ಅದೇ ಹೇಳ್ತಾ ಇರೋದು. ಗಾಡಿ ಟಚ್ ಆಗಿ ನಾವು ಮಾಡಿಸಿಲ್ಲ. ಯಾಕೆಂದರೆ ಶೋರೂಮ್ ಪೇಂಟಿಂಗು ಬೇರೆ ಕಡೆ ಮಾಡ್ಬೋದಾಗಿತ್ತು. ಅದು ನಾನು ಮಾಡ್ಸಕ್ಕೆ ಹೋಗಿಲ್ಲ ಇವತ್ತವರೆಗೂ. ಓಕೆ ಓಕೆ. ಈಗ ಗಾಡೀಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಏನೋ ಬರ್ತಾವ? ಹಾಂ ಸರ್, 2 ಪವರ್ ವಿಂಡೋ. ಓಕೆ ಓಕೆ. AC ವಿತ್ ಚಿಲ್ಡ್ AC. ಮೊನ್ನೆ ಟ್ಯಾಂಕ್ ಖಾಲಿ ಆಗಿತ್ತು, ಫುಲ್ ಲೋಡ್ ಮಾಡಿ 7,200 ರೂಪಾಯಿ ತಗೊಂಡ್ರು. ಓಕೆ, ಸೀಟ್ ಎಲ್ಲ ಚೆನ್ನಾಗಿದಾವ ಸರ್? ಶೋರೂಮ್ ಸೀಟ್ ಸರ್. ಅಂದರೆ ಅರ್ಧೋಗಿರೋದು ಆ ಥರ ಏನಿಲ್ಲ? ಏನಿಲ್ಲ ಸರ್, ಶೋರೂಮಿಂದ ಹೆಂಗಿದೆ ಸೀಟ್, ಶೋರೂಮ್ ಸೀಟ್ ಹಂಗೆ ಇದೆ. ಓಕೆ. ಏನು ಮೈಲೇಜ್ ಬರುತ್ತೆ ಸರ್ ಇದು? ಪೆಟ್ರೋಲ್ ಅಲ್ಲ ಸರ್? ಪೆಟ್ರೋಲ್ ಇದು. ಮೈಲೇಜ್ ಏನು ಬರುತ್ತೆ ಸರ್ ಗಾಡಿ? ಸರ್ ಹೈವೇ ಬಂದು 20-21 ಕೊಡುತ್ತೆ. ಸಿಟಿ 16-17 ಕೊಡುತ್ತೆ ಸರ್. ಓಕೆ. ಈ ಗಾಡಿ ಇರೋದಲ್ಲಿ ಸರ್ ಇದು ಲೊಕೇಶನು? ಸರ್ ಇದು ಬಂದ್ಬಿಟ್ಟು ಇದು ಸರ್ ಚಿಕ್ಕಬಳ್ಳಾವರ. ಚಿಕ್ಕಬಳ್ಳಾವರ? ಹೌದು ಸರ್. ಎಲ್ಲಿ ಬರುತ್ತೆ ಇದು? ಸರ್ ಇದು ಕರೆಕ್ಟಾಗಿ ದಾಸಹಳ್ಳಿ ಸರ್, ಪೀಣ್ಯ ದಾಸಹಳ್ಳಿ. ಓಕೆ, ಬೆಂಗಳೂರು? ಹೌದು ಸರ್, ಬೆಂಗಳೂರು. ಓಕೆ. ಏನು ಹೇಳ್ತೀರಿ ಗಾಡಿ ರೇಟು? ಸರ್ 140 ಹೇಳ್ತೀನಿ. ನಿಮ್ಮ ಕಡೆಯಿಂದ ಬಂದರೆ ಎಲ್ಲ ಡಾಕ್ಯುಮೆಂಟ್ಸು CC ನಾನೇ ಎತ್ಕೊಂಡು ಕೊಡ್ತೀನಿ. CC ಎತ್ಕೊಂಡು ಕೊಟ್ಟಿಲ್ಲ ಅಂದ್ರೆ ಬೇಕಾದ್ರೆ ಬೆಂಗಳೂರು ಎಲ್ಲ ಪಾರ್ಟಿ ನಾನೇ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ, ಅಮೌಂಟ್ ಕೊಟ್ಟರೆ ಮಾತ್ರ. ಓಕೆ. ಇಲ್ಲ ಅಂತ ಅಂದರೆ, ಯಾಕೆ ಅಂತಂದರೆ ಇದು ನನ್ನ ಬ್ರದರ್ ಗಾಡಿ. ಆ್ಯಕ್ಚುಲಿ ಅವ್ರು ನಮ್ಮ ಬ್ರದರ್ ದುಬೈಲಿ, ಹಂಗಾಗಿ ಸೈನ್ ಎಲ್ಲ ಹಾಕೊಂಡು ಕೊಟ್ಟು ಹೋಗಿದ್ದಾರೆ ಆ್ಯಕ್ಚುಲಿ. ಹಂಗಾಗಿ ನಾನು ಟ್ರಾನ್ಸ್ಫರ್ ಬೇಕಾದ್ರೆ ಮಾಡ್ಕೊಂಡು ಕೊಟ್ಟರೆ, ಅವ್ರು ಅಮೌಂಟ್ ಕೊಟ್ಟರೆ ನಾನು ಮಾಡ್ಕೊಂಡು ಕೊಡ್ತೀನಿ. ಓಕೆ. ಈಗ ಅಮೌಂಟ್ ಏನು ನೀವೇನು ರೇಟ್ ಹೇಳ್ತಿದ್ದೀರ ಅಂದರೆ 140 ಹೇಳ್ತಿದ್ದೀರಾ? 140 ಹೇಳ್ತಾ ಇದ್ದೀನಿ. ಇದೆಲ್ಲ ಏನು ಬೇಡ ಅಂದರೆ ನಿಮ್ಮ ಕಡೆಯಿಂದ, ಅದು ನಿಮ್ಮ ಯೂಟ್ಯೂಬ್ ನೋಡಿ ಮಾಡಿದೆ ಸರ್ ಅಂತ ಅಂದರೆ 130ಕ್ಕೆ ಫೈನಲ್ ಮಾಡ್ತೀನಿ ಸರ್. 35ಕ್ಕೆ. 35? 35, 135ಕ್ಕೆ ಫೈನಲ್ ಮಾಡ್ತೀನಿ. ಸರಿ. ಗಾಡಿ ಅಷ್ಟು ಕಂಡೀಷನ್ ಇದೆ ಸರ್, ₹1 ಕೆಲಸ ಇಲ್ಲ. ತಗೊಳೋದು, ಪೆಟ್ರೋಲ್ ಹಾಕೋದು, ಓಡಿಸೋದು ಅಷ್ಟೇ. ಬಂದು ಪಾರ್ಟಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸರ್, ಅದೇನಿಲ್ಲ. ಓಕೆ ಸರ್. ಮತ್ತೆ ಶೋರೂಮ್ ಕಂಡೀಷನ್ ಆಗಿದೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ?